ಅವಿವಾಹಿತರಾಗಿರುವ ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ ಸಂಚಯಗಿರಿ ನಿವಾಸಿ ದಾಮೋದರ ಇವರಿಗೆ ಪರಿಸರವೇ ಕುಟುಂಬ. ಪರಿಸರವನ್ನು ಸ್ವಚ್ಛವಾಗಿಡುವುದೇ ಇವರ ಅಚ್ಚುಮೆಚ್ಚಿನ ಹವ್ಯಾಸ. 30 ವರ್ಷಗಳಿಂದಲೂ ಬಡಾವಣೆಯ ಸ್ವಚ್ಛತೆಗಾಗಿ ನಿರಂತರ ಶ್ರಮಿಸುತ್ತಿರುವ ಇವರು ನ್ಯಾಯಾಲಯದಲ್ಲಿ ಅಮೀನರಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾಗಿದ್ದಾರೆ. ನಿವೃತ್ತಿಯ ನಂತರ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಬಗ್ಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಪರಿಶ್ರಮದಿಂದಾಗಿ ವಾರ್ಡ್ನಲ್ಲಿ ಎಲ್ಲೆಂದರಲ್ಲಿ ಕಸಕಡ್ಡಿ ಕಾಣಸಿಗುವುದಿಲ್ಲ. ಚರಂಡಿಗಳಲ್ಲಿ ಕೊಳಚೆ ತುಂಬಿಕೊಂಡಿರುವುದಿಲ್ಲ. ಇಲ್ಲಿನ ರಸ್ತೆಗಳು ಸಂಪೂರ್ಣ ಪ್ಲಾಸ್ಟಿಕ್ ಮುಕ್ತವಾಗಿದೆ. ಪುರಸಭೆಯಲ್ಲಿ ವಾರಕ್ಕೊಂದು ಗುರುವಾರ ಒಂದೊಂದು ಸ್ವಚ್ಛತೆ ಇತ್ತು ಪುರಸಭೆ ವ್ಯಾಪ್ತಿಯಲ್ಲಿ. ಅದಕ್ಕೂ ನಾನು ಹೋಗ್ತಾ ಇದ್ದೆ. ಅವರು ನನಗೆ ಹೇಳ್ತಾ ಇದ್ರು ಇಂಥ ಕಡೆ ಅಂತೇಳಿ. ಒಂದು ಬೈಕ್ ಎಲ್ಲ ಬರ್ತಿತ್ತು, ನಾನು ಹೋಗಿ ಮಾಡ್ತಿದ್ದೆ ಹೊರಟಿಗೆ. ತುಂಬ ಸಮಯದಿಂದ ಪುರಸಭೆಯವರ ಆಂದೋಲನದಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಪುರಸಭೆಯವರು ಅವ್ರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆರೋಗ್ಯ ಅಧಿಕಾರಿ ಮತ್ತು ಮುಖ್ಯಾಧಿಕಾರಿ. ಹೀಗೆ ಅಂದರೆ ನಮ್ಮದೊಂದು ಉದ್ದೇಶ ಪ್ಲಾಸ್ಟಿಕ್ ದೊಡ್ಡ ವಿಷಕಾರಿ, ಪರಿಸರಕ್ಕೆ ಒಳ್ಳೆಯದಲ್ಲ. ಅದನ್ನು ನೋಡಿ ನನಗೆ ಬಿಸಿಯಾಗಲಿ ಆಗ್ತಾ ಇತ್ತು. ಅದಕ್ಕೋಸ್ಕರ ಒಂದು ಡಸ್ಟ್ಬಿನ್ ತೆಗೆಸಿ ಕೂಲಿ ಆಳನ್ನು ನೇಮಿಸಿ ಇಬ್ಬರನ್ನು ನಾನು ಒಟ್ಟಿಗೆ ತೆಗೆಸಿದೆ. ಎಲ್ಲ ಹೆಕ್ಕಿ ತೆಗೆದ ನಂತರ ಅದನ್ನು ಕೊಂಡೋಗಿ ಒಂದು ಡಸ್ಟ್ಬಿನ್ ಬೀಸ್ರೋಟ್ನಲ್ಲಿ ಗೋಣಿಯಲ್ಲಿ ಅಟ್ಟಿ ಕಟ್ಟಿದೆ. ಹೀಗೆ ಕಟ್ಟಿದ ನಂತರ ಇಲ್ಲಿ ಹಾಕ್ಲಿಕ್ಕೆ ಬಿಡಲಿಲ್ಲ. ಯಾರು ಬಂದರೂ ಇಲ್ಲಿ ನಿಲ್ತಾ ಇದ್ದರೆ ನನಗೆ ಪುರ್ಸೊತ್ತು ಉಂಟು, ರಿಟೈರ್ಡ್ ಅಲ್ಲ. ಹಾಗೆ ನಾನು ಇಲ್ಲಿ ಕಾದು ನಿಂತರೆ ಯಾರು ಹಾಕಿದಾರೋ ಅವನು ಓಡಿಸ್ತಿದ್ದೆ. ಮತ್ತು ಕೆಲವು ಹಾಕಿದವರು ಅವರ ಅಂಗಳಕ್ಕೆ ಕೊಂಡೋಗಿ ಅವರ ಮೆಟ್ಲಲ್ಲಿ ಇಟ್ಟದುಂಟು. ಹೀಗಿನ ಪರಿಸ್ಥಿತಿ ಉಂಟು. ಏಕೆ ನನ್ನ ಉದ್ದೇಶ ಹುಟ್ಟಿದ ಭೂಮಿ ಸ್ವಚ್ಛವಾಗಿರಬೇಕು, ನಮ್ಮ ಮನಸ್ಸು ಕೂಡ ಸ್ವಚ್ಛ ಆಗ್ತದೆ. ಇದು ನನ್ನ ಒಂದು ಧ್ಯೇಯ. ನಮ್ಮ ಸಂಚಯಗಿರಿ ವ್ಯಾಪ್ತಿಯಲ್ಲಿ 115 ಮನೆ ಇದೆ. ಈಗ 115 ಮನೆಯಲ್ಲಿ ಕೂಡ 6 ಬಟ್ಟೆ ಚೀಲ ಕೊಟ್ಟಿದೆ, ಬೇರೆ ಬೇರೆಯವರ ಅನುದಾನದಲ್ಲಿ, ನಾನು ಕೂಡ ಸೇರಿಸಿ. ಆದರೆ ಕೆಲವರು ಅಂಗಡಿಗೆ ಬಂದು ಪ್ಲಾಸ್ಟಿಕ್ ತಗೊಂಡು ಹೋಗ್ತಾರೆ. ಅದು ಬೇಜಾರಾಗ್ತಾ ಉಂಟು. ಕೆಲವರು ಹೇಳ್ತೇನೆ, ನಾವು ನಿಮಗೆ ಚೀಲ ಕೊಟ್ಟದೇಕೆ ಇದು ಕೇಳ್ತೇನೆ ಕೆಲವರು. ನಾಗರಿಕ ಕ್ರಿಯಾ ಸಮಿತಿಯ ಶ್ರೀಯುತ ದಾಮೋದರರವರು ಬ್ರಹ್ಮಚಾರಿ ಆದರೂ ಇವತ್ತಿನವರೆಗೂ ಅವರೊಂದು ಸ್ವಚ್ಛತಾ ಹಾಗೂ ಪರಿಸರದ ಬಗ್ಗೆ ತುಂಬಾ ಕೆಲಸ ಮಾಡುವ ಉತ್ಸಾಹಿ, ಈಗ 80 ದಾಟಿದರೂ ಉತ್ಸಾಹಿ ತರುಣ ಅಂತ ಹೇಳ್ಬೋದು. ಏನೆಂದರೆ ನಾನೀಗ 4 ವರ್ಷದಿಂದ ಈ ಸಮಿತಿಯ ಅಧ್ಯಕ್ಷನ ಕೆಲಸ ಮಾಡ್ತಿದ್ದೇನೆ. ಅದೇ ರೀತಿ ಅವರು ಈ ವಯಸ್ಸಿನಲ್ಲೂ ಸಹ ನಮ್ಮನ್ನು ಒಟ್ಟುಗೂಡಿಸಿ ಒಂದು ಪ್ಲಾಸ್ಟಿಕ್ ಮುಕ್ತ ನಮ್ಮ ಸಂಚಯಗಿರಿ ಮಾಡಬೇಕೆಂದು ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಕೆಲವರಿಗೆ ಆಗ್ತಿತ್ತು ಇವರಿಗೇನು ಹುಚ್ಚ, ಅವನ ತುಳಿನೊಂದು ಭಾಷೆ ಉಂಟು, ಮರಳೆ ಅಡಿಪು ಅಂತ. ಆ ಮರಳೆ ನಾನೀಗ ತುಳಿನ ಸ್ವಲ್ಪ ಮಾತಾಡಿದ್ದೇನೆ. ಆ ಹುಚ್ಚ ಗುಡಿಸಿದ ಕಾರಣ ಈ ನಮ್ಮ ಸಂಚಯಗಿರಿ ಬಡವನಿಗೆ ಇಂಥ ಒಂದು ರೂಪರೇಖೆ ಬರಲಿಕ್ಕೆ ಆಯ್ತು. ಏನಂದ್ರೆ ಅದನ್ನು ನಾವು ಈ ಜನ್ಮ ಅಲ್ಲ, ಇನ್ನೊಂದು ಜನ್ಮದ ಮರೀಲಿಕ್ಕೆ. ಏನೇ ಸಂಚಯಗಿರಿ ಹೇಗೆ ಇತ್ತು ಅಂತ ಮುಂಚಿನವ್ರಿಗೆ ಗೊತ್ತಿತ್ತು. ಬರಲಿ ರಸ್ತೆ ಇರಲಿಲ್ಲ, ನೀರಿರಲಿಲ್ಲ, ಕರೆಂಟ್ನ ವ್ಯವಸ್ಥೆ ಇರಲಿಲ್ಲ. ಇದನ್ನೆಲ್ಲ ಮುನ್ಸಿಪಾಲಿಟಿ ಹೋಗಿ, ನಾವೀಗೊಂದು ಮುನ್ಸಿಪಾಲಿಟಿಗೆ ಹೋದ್ರೆ ಮೊದಲ ಸ್ಥಾನ ದಾಮೋದರ ಬಂದರೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಏನಂದ್ರೆ ಅವ್ರು ಇಲ್ಲಿಯ ಎಲ್ಲಾ ಮನೆಯ ತೆರಿಗೆಯನ್ನು ಅವರ ಸ್ವಂತ ಖರ್ಚಿಂದ ಹೋಗಿ ಕಟ್ಟಿ ಅವರಿಗೆ ಮನೆಗೆ ರಸೀದಿ ಕೊಟ್ಟು ಬರ್ತದೆ. ಏನಂದ್ರೆ ನಾವು ಕೊಟ್ಟಂತ ನಮಗೆ ಅನುದಾನ ಬರಬೇಕಾದ್ರೆ ನಾವು ಸರ್ಕಾರಕ್ಕೆ ನಾವು ನಮ್ಮ ತೆರಿಗೆಯನ್ನು ಕಟ್ಟಿ ಅದರಿಂದ ನಾವು ಉಪಯೋಗ ಪಡಬೇಕು ಅಂತ ಅವರ ಧ್ಯೇಯ. ಆದ್ದರಿಂದ ನಮಗೆ ಈ ಸಲ ನಾವು ರಾಜ್ಯೋತ್ಸವ ಪ್ರಶಸ್ತಿಗೆ ಅವರ ಹೆಸರನ್ನು ನಾವು ನಮೂದನೆ ಮಾಡಿದ್ದೇವೆ. ನಮ್ಮ ಒಂದು ಆಶಯ ಉಂಟು, ಈ ಸಲ ಆದರೂ ನಮ್ಮ ದಾಮೋದರ ಅವರಿಗೆ ಒಂದು ರಾಸವೇ ಸಿಗಲಿ ಅಂತ ನಾನು ಎರಡು ಮಾತು ಹೇಳುತ್ತಾ ನಾನು ಅವರಿಗೆ ಶುಭ ಕೋರ್ತೇನೆ. ಪುರಸಭೆಯ ಸ್ವಚ್ಛ ವಾರ್ಡ್ ಪೈಕಿ ಅಗ್ರಸ್ಥಾನದಲ್ಲಿರುವ ಬಡಾವಣೆ ಸಂಚಯಗಿರಿ. ಇದಕ್ಕೆ ಕಾರಣ ದಾಮೋದರ್ ಅವರ ನಿಸ್ವಾರ್ಥ ಸೇವೆ.